ಮಂತ್ರಿಗಿರಿಗೆ ಮುಂದುವರಿದ ಮಸಲತ್ತು ಆಕಾಂಕ್ಷಿಗಳಿಂದ ನಾನಾ ಲಾಬಿ ತಂತ್ರ ನಡೀತಾ ಇದೆ. ಶಾಸಕ ಜೆಎನ್ ಗಣೇಶ್ಗೆ ಸಚಿವ ಸ್ಥಾನ ಸಿಗಲಿ ಅಂತ ಇಲ್ಲಿ ದೇವರ ಮೊರೆ ಹೋಗಲಾಗಿದೆ. ಮಂತ್ರಿಗಿರಿಗೆ ಮಸಲತ್ತು ಮುಂದುವರಿತಾ ಇದೆ. ಆಕಾಂಕ್ಷಿಗಳು ನಾನಾ ಲಾಬಿ ತಂತ್ರ ಹೂಡ್ತಾ ಇದ್ದಾರೆ. ಶಾಸಕ ಜೆಎನ್ ಗಣೇಶ್ಗೆ ಸಚಿವ ಸ್ಥಾನ ಸಿಗಲಿ ಅಂತ ಇಲ್ಲಿ ಜಂಬುನಾಥೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ ಮಾಡಿಸಲಾಗಿದೆ. ಹೊಸಕೋಟೆಯ ಆರಾಧ್ಯ ದೈವ ಜಂಬುನಾಥೇಶ್ವರ ದೇವರಿಗೆ ಇದೀಗ ರುದ್ರಾಭಿಷೇಕ ಮಾಡಿಸಲಾಗಿದೆ. ವಾಲ್ಮೀಕ ಸಮುದಾಯದ ಮುಖಂಡರಿಂದ ಹರಕೆ ಹೊತ್ಕೊಳ್ಳಲಾಗಿದೆ. ಜೆಎನ್ ಗಣೇಶ್ ಸಚಿವರಾಗಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ ಮುಖಂಡರು. ಇಲ್ಲಿ ತೆಂಗಿನಕಾಯಿ ಒಡೆದು ದೀಪ ಬೆಳಗಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಭಾವಚಿತ್ರ ಹಿಡಿದು ಅವರ ಬೆಂಬಲಿಗರು ವಿಶೇಷ ಪೂಜೆ ಸಲ್ಲಿಸಿರುವಂತಹದ್ದು. ಶೀಘ್ರದಲ್ಲೇ ಸಂಪುಟ ವಿಸ್ತರಣೆಯಾಗುವ ನಿರೀಕ್ಷೆ ಇದೆ. ಸಚಿವ ಸ್ಥಾನ ನೀಡುವಂತೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ಅವರ ಬೆಂಬಲಿಗರು. ಮಂತ್ರಿಗಿರಿಗೆ ದಿನದಿಂದ ದಿನಕ್ಕೆ ಮಸಲತ್ತು ಮುಂದುವರಿತಾನೆ ಇದೆ. ಇಲ್ಲಿ ಆಕಾಂಕ್ಷಿಗಳಿಂದ ನಾನಾ ಲಾಬಿ ತಂತ್ರ ನಡೀತಾ ಇದೆ. ಶಾಸಕ ಜೆಎನ್ ಗಣೇಶ್ಗೆ ಸಚಿವ ಸ್ಥಾನ ಸಿಗಲಿ ಅಂತ ದೇವರ ಮೊರೆ ಹೋಗಿರುವುದು ಅವರ ಬೆಂಬಲಿಗರು. ಜಂಬುನಾಥೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ ಮಾಡಿಸಲಾಗಿದೆ. ವಾಲ್ಮೀಕಿ ಸಮುದಾಯದ ಮುಖಂಡರು ಹರಕೆ ಹೊತ್ಕೊಂಡಿರುವಂತಹದ್ದು. ಸಚಿವರಾಗ್ಲಿ ಜೆಎನ್ ಗಣೇಶ್ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ತೆಂಗಿನಕಾಯಿ ಒಡೆದು ದೀಪ ಬೆಳಗಿ ಅವರ ಭಾವಚಿತ್ರ ಹಿಡಿದು ಅವರ ಬೆಂಬಲಿಗರು ಪೂಜೆ ಸಲ್ಲಿಸಿದ್ದಾರೆ. ಜೆಎನ್ ಗಣೇಶ್ ಅಭಿಮಾನಿಗಳೇ ಮತ್ತು ಎಲ್ಲ ಕೇರಿಯ ದೈವಸ್ಥರೇ, ಇವತ್ತು ನಾವಿಲ್ಲಿ ಪಾದಯಾತ್ರೆ ಮಾಡುವಂತ ಉದ್ದೇಶ ಇಷ್ಟೇ. ಜೆಎನ್ ಗಣೇಶ್ ಅವರು ಯುವಕರಿದ್ದಾರೆ, ನಮ್ಮ ಸಮಾಜದ ಯುವಕರಿದ್ದಾನೆ. ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಏನು ಕಾಂಗ್ರೆಸ್ ಇಂದ ಗೆದ್ದಂತ 15 ಸೀಟುಗಳಲ್ಲಿ 14 ಜನ ಈಗಾಗಲೇ ಚುನಾಯಿತಿದ್ದಾರೆ. ಇದರಲ್ಲಿ ನಮಗೆ ನ್ಯಾಯಯುತವಾಗಿ 3 ಜನ ಸಚಿವ ಸ್ಥಾನ ಕೊಡಬೇಕಂತ ನಾವು ಒತ್ತಡದಿಂದ ಮಾಡ್ತಾ ಇದೀವಿ. ಹೋದ ಸರ ಸಿದ್ದರಾಮಯ್ಯ ಸರ್ಕಾರದಲ್ಲಿ 3 ಜನ ಇದ್ರು. ಈಗ ಬರೀ ಸತೀಶ್ ಜಾರಕಿಹೊಳಿ ಸರ್ ಒಂದೇ ಕೊಟ್ಟಿದ್ದಾರೆ. ಇನ್ನೂ 2 ಸ್ಥಾನವನ್ನು ಕೊಡಬೇಕು. ಈ ಭಾಗದ ಏನು ಕಲ್ಯಾಣ ಕರ್ನಾಟಕದ ಭಾಗದ ಏನು ಅಭಿವೃದ್ಧಿ ಸಲುವಾಗಿ ಮತ್ತು